ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ಇವತ್ತಿನ ತರಗತಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವಂತಹ ನೀಲನಕ್ಷೆ ಪ್ರಕಾರ ಯಾವ ರೀತಿ ಸ್ಮಾರ್ಟ್ ಸ್ಟಡಿಯನ್ನ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಇಲಾಖೆ ಈಗಾಗಲೇ ಬಿಡುಗಡೆ ಮಾಡಿರುವಂತಹ ಈ ನೀಲನಕ್ಷೆಯ ಪ್ರಕಾರ ವಿದ್ಯಾರ್ಥಿಗಳು ಯಾವ ರೀತಿ ಸ್ಮಾರ್ಟ್ ಸ್ಟಡಿಯನ್ನ ಮಾಡಬೇಕು, ಯಾವ ಅಧ್ಯಾಯಗಳನ್ನ ಓದಬೇಕು, ಯಾವ ಅಧ್ಯಾಯಗಳನ್ನ ಸ್ಕಿಪ್ ಮಾಡಬಹುದು, ಯಾವ ಅಧ್ಯಾಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ರೆ ಹೆಚ್ಚು ಅಂಕಗಳು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಸ್ಮಾರ್ಟ್ ಸ್ಟಡಿ. ಹಾರ್ಡ್ ಸ್ಟಡಿ ಎಲ್ಲರೂ ಮಾಡ್ತಾರೆ, ಆದ್ರೆ ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ ಹೆಚ್ಚು ಅಂಕಗಳನ್ನ ಗಳಿಸುವಂತ ಉಪಾಯವನ್ನ ಇಲ್ಲಿ ನೋಡ್ತಾ ಹೋಗೋಣ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದಲ್ಲಿ ಒಟ್ಟು 9 ಅಧ್ಯಾಯಗಳಿದ್ದಾವೆ. ಯಾವ ಅಧ್ಯಾಯದಿಂದ ಎಷ್ಟು ಅಂಕಗಳು ಬರ್ತಿದ್ದಾವೆ, 1 ಅಂಕದ ಪ್ರಶ್ನೆಗಳು ಎಲ್ಲಿ ಬರ್ತಿದ್ದಾವೆ, 2 ಅಂಕದ ಪ್ರಶ್ನೆಗಳು, 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಯಾವ ಅಧ್ಯಾಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ರಿ, 1 ಅಂಕದ ಪ್ರಶ್ನೆಯನ್ನ ನಾವು ತೆಗೆದುಕೊಂಡಾಗ ಅಧ್ಯಾಯ 4ರಲ್ಲಿ 1 ಅಂಕದ ಪ್ರಶ್ನೆಗಳನ್ನ 5 ಕೇಳ್ತಾ ಇದ್ದಾರೆ, ಅಧ್ಯಾಯ 9ರಲ್ಲಿ 4, ಅಧ್ಯಾಯ 8ರಲ್ಲಿ 3. ನಾನೇನು ಯೆಲ್ಲೋ ಕಲರ್ ಇಂದ ಹೈಲೈಟ್ ಮಾಡಿದೀನೋ ಆ ಅಧ್ಯಾಯಗಳನ್ನ ಒಂದು ಸರಿ ಗಮನಿಸ್ತಾ ಹೋಗ್ರಿ. 1 ಅಂಕದ ಒಟ್ಟು 16 ಪ್ರಶ್ನೆಗಳು ಬರ್ತಿದಾವೆ, ಅದಕ್ಕೆ 20 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಆ 20 ಅಂಕಗಳಲ್ಲಿ ಕೇವಲ 3 ಅಧ್ಯಾಯಗಳನ್ನ ನಾವು ಓದಿದ್ರೆ, ಅಧ್ಯಾಯ 4 ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅನ್ನುವಂತ ಅಧ್ಯಾಯದಿಂದ ನಮಗೆ 1 ಅಂಕದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅಧ್ಯಾಯ 9 ನೋಡ್ತಾ ಇದ್ದೀರಿ, ಭಾರತದ ವಿದೇಶಾಂಗ ನೀತಿ ಅನ್ನುವಂಥದ್ರಲ್ಲಿ 4 ಅಂಕಕ್ಕೆ ಪ್ರಶ್ನೆಗಳು ಬರ್ತಿದ್ದಾವೆ. ಹಾಗೆ ಅಧ್ಯಾಯ 8 ನೋಡ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆಗಳು ಅನ್ನುವಂಥದ್ದು. ಇಲ್ಲಿ 3 ಪ್ರಶ್ನೆಗಳು 1 ಅಂಕದ ಬರ್ತಿದ್ದಾವೆ. ಅದಕ್ಕಾಗಿ ಅಧ್ಯಾಯ 4ರಲ್ಲಿ 1 ಅಂಕದ 5 ಪ್ರಶ್ನೆಗಳು, ಅಧ್ಯಾಯ 9ರಲ್ಲಿ 1 ಅಂಕದ 4 ಪ್ರಶ್ನೆಗಳು, ಅಧ್ಯಾಯ 8ರಲ್ಲಿ 1 ಅಂಕದ 3 ಪ್ರಶ್ನೆಗಳು ಬರ್ತಿದ್ದಾವೆ. ಕೇವಲ 4, 8, 9ನೇ ಅಧ್ಯಾಯವನ್ನ ನಾವು ಓದಿದ್ರೆ ನಮಗೆ 12 ಅಂಕಗಳು 3 ಅಧ್ಯಾಯದಿಂದ ಬರೋಕೆ ಸಾಧ್ಯತೆಗಳಿದ್ದಾವೆ. 20 ಅಂಕಗಳಲ್ಲಿ 12 ಅಂಕಗಳು ಕೇವಲ 3 ಅಧ್ಯಾಯದಿಂದ ಬರ್ತಿದ್ದಾವೆ. 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತ ಇದೆ. ಅದಕ್ಕೆ ನಾನು ಹಸಿರು ಬಣ್ಣದಿಂದ ಹೈಲೈಟ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ 5ನೇ ಅಧ್ಯಾಯ 1 ಅಂಕ, 2 ಅಂಕ, 5 ಮತ್ತು 10 ಅಂಕಗಳಲ್ಲಿ ಬರ್ತಾ ಇದೆ. ಅತಿ ದೊಡ್ಡ ಅಧ್ಯಾಯ ಇದಾಗಿದೆ. ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಗಳಿಗೆ ಓದ್ತಿರುವಾಗ ಹೆಚ್ಚಿನ ಆದ್ಯತೆಯನ್ನ 4ನೇ ಅಧ್ಯಾಯ, 9ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯಕ್ಕೆ ಕೊಟ್ಟಾಗ ಇದು ಸ್ಮಾರ್ಟ್ ಸ್ಟಡಿ ಆಗುತ್ತೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ನಾವು ಬಂದಾಗ ಇಲ್ಲಿ 1ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯನ ಹೊರತುಪಡಿಸಿ ಉಳಿದಂತ 7 ಅಧ್ಯಾಯಗಳಿಂದ 2 ಅಂಕದ ಪ್ರಶ್ನೆಗಳು ಬರ್ತಿದಾವೆ. ಆದ್ರೆ 3ನೇ ಅಧ್ಯಾಯವನ್ನ ನಾವು ನೋಡ್ತಾ ಇದೀವಿ, ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವಂಥದ್ದು. ನಾನು ಯೆಲ್ಲೋ ಕಲರ್ ಇಂದ ಹೈಲೈಟ್ ಮಾಡಿರುವಂತ 3ನೇ ಅಧ್ಯಾಯವನ್ನ ಗಮನಿಸ್ರಿ. ಅಲ್ಲಿ 2 ಅಂಕದ 2 ಪ್ರಶ್ನೆಗಳು ಬರ್ತಿದಾವೆ. ಅಂದ್ರೆ 4 ಅಂಕಕ್ಕೆ ಅಲ್ಲಿ ಪ್ರಶ್ನೆಗಳು ನಿಮಗೆ ಬರ್ತಿದಾವೆ. 2 ಅಂಕದ 2 ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಅಲ್ಲಿ ಇದಾವೆ. ಅದ್ರ ಜೊತೆಗೆ ಹಸಿರು ಬಣ್ಣದಿಂದ ಹೈಲೈಟ್ ಮಾಡಿರುವಂತ 5ನೇ ಅಧ್ಯಾಯವನ್ನ ನೋಡ್ರಿ, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತ ಇದೆ. ಅದರಲ್ಲಿ 2 ಅಂಕಗಳು ನಿಮಗೆ ಬರ್ತಿದಾವೆ. 5ನೇ ಅಧ್ಯಾಯದಿಂದ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1 ಬರ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳು 5ನೇ ಅಧ್ಯಾಯವನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದಾಗ ಕೇವಲ 3ನೇ ಅಧ್ಯಾಯದಲ್ಲಿ ಮಾತ್ರ 2 ಅಂಕದ 2 ಪ್ರಶ್ನೆಗಳು ಬರ್ತಿದಾವೆ. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ರಿ. ಉಳಿದಂತೆ 7 ಅಧ್ಯಾಯಗಳಿಗೆ ಸಮಾನವಾದಂತ ಆದ್ಯತೆಯನ್ನ ನೀವು ಕೊಡಬೇಕಾಗತ್ತೆ. ಇನ್ನು 5 ಅಂಕದ ಪ್ರಶ್ನೆಗಳಿಗೆ ನಾವು ಬಂದಾಗ ಕೇವಲ 3 ಅಧ್ಯಾಯಗಳನ್ನ ಓದಿದ್ರೆ ಸಾಕು, ನಾವು 5 ಅಂಕದ ಒಟ್ಟು 30 ಅಂಕಗಳನ್ನ ನಾವು ಇಲ್ಲಿ ಪಡ್ಕಬಹುದು. ಬ್ಲೂ ಪ್ರಿಂಟ್ ಪ್ರಕಾರ 5 ಅಂಕದ ಒಟ್ಟು 9 ಪ್ರಶ್ನೆಗಳು ಬರ್ತಾ ಇದ್ದಾವೆ 5 ಅಂಕಕ್ಕೆ ಸಂಬಂಧಪಟ್ಟಂತೆ. ಅದು 1ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು, 6ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು, 8ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ. ಉಳಿದಂತೆ 3, 4 ಮತ್ತು 5ನೇ ಅಧ್ಯಾಯದಲ್ಲಿ 1 ಪ್ರಶ್ನೆಗಳು 5 ಅಂಕಕ್ಕೆ ಸಂಬಂಧಪಟ್ಟಂತದ್ದು ಬರ್ತಾ ಇದೆ. 5 ಅಂಕದ ಪ್ರಶ್ನೆಗಳು ನಮಗೆ 9 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅದರಲ್ಲಿ ನಾವು 6 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗಿರುತ್ತೆ. ಅದಕ್ಕಾಗಿ ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ. ಅಂದ್ರೆ 10 ಅಂಕಕ್ಕೆ ಅಧ್ಯಾಯ 1ರಲ್ಲಿ ಪ್ರಶ್ನೆಗಳು ಬರ್ತಿದಾವೆ. ಹಾಗೆ ಅಧ್ಯಾಯ 6ಅನ್ನ ನೋಡ್ರಿ, ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಅಂತಿದೆ. 6ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ. ಅಂದ್ರೆ ಒಟ್ಟು 10 ಅಂಕಗಳು ಅಲ್ಲಿ ಬರ್ತಾ ಇದಾವೆ ನಮಗೆ. ಇನ್ನು 8ನೇ ಅಧ್ಯಾಯವನ್ನ ನೋಡ್ರಿ, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅಂತ ಇದೆ. ಅದರಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ. ಅಂದ್ರೆ 10 ಅಂಕಗಳು 8ನೇ ಅಧ್ಯಾಯದಿಂದ ಬರ್ತವೆ. ನಾವು
ಉತ್ತರಿಸಬೇಕಾಗಿರುವಂತದ್ದು 9ರಲ್ಲಿ ಕೇವಲ 6 ಪ್ರಶ್ನೆಗಳಿಗೆ, ಅಧ್ಯಾಯ 1ರಲ್ಲಿ 2 ಪ್ರಶ್ನೆಗಳು, ಅಧ್ಯಾಯ 6ರಲ್ಲಿ 2 ಪ್ರಶ್ನೆಗಳು, ಅಧ್ಯಾಯ 8ರಲ್ಲಿ 2 ಪ್ರಶ್ನೆಗಳು. ನಾವು 5 ಅಂಕಕ್ಕೆ ಸಂಬಂಧಿಸಿದಂತೆ ಸ್ಮಾರ್ಟ್ ಸ್ಟಡಿಯನ್ನ ನಾವು ಮಾಡಬೇಕು ಅಂತಂದ್ರೆ ಅಧ್ಯಾಯ 1, 6 ಮತ್ತು 8 3 ಅಧ್ಯಾಯಗಳನ್ನು ಓದಿದ್ದೇ ಆದ್ರೆ 30 ಅಂಕಗಳನ್ನ ಅಂದ್ರೆ ಒಟ್ಟು 6 ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಾಮರ್ಥ್ಯ ನಮಗೆ ಬರುತ್ತೆ. ಇನ್ನು 5ನೇ ಅಧ್ಯಾಯ ಹಸಿರು ಬಣ್ಣದಿಂದ ನಾನು ಹೈಲೈಟ್ ಮಾಡಿದ್ದೀನಿ. ಇದು 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ ಬರ್ತಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. 5 ಅಂಕಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವಂತ 3ನೇ ಅಧ್ಯಾಯದಿಂದ 1 ಪ್ರಶ್ನೆ ಬರ್ತಾ ಇದೆ. ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅನ್ನುವಂತ 4ನೇ ಅಧ್ಯಾಯದಿಂದ 1 ಪ್ರಶ್ನೆ ಬರ್ತಾ ಇದೆ. ನಾವು ಸ್ಮಾರ್ಟ್ ಸ್ಟಡಿ ಮಾಡಬೇಕು ಅಂತಂದ್ರೆ ಅಧ್ಯಾಯ 1, ಅಧ್ಯಾಯ 6 ಮತ್ತು ಅಧ್ಯಾಯ 8 ಓದಿದ್ರೆ ನಮಗೆ 5 ಅಂಕದ 6 ಪ್ರಶ್ನೆಗಳು ಸಿಕ್ಬಿಡ್ತವೆ. ನಾವು 30 ಅಂಕಗಳನ್ನ ಪಡೆಯೋಕೆ ಅತಿ ಸುಲಭವಾದಂತ ಮಾರ್ಗ ಇದಾಗಿರುತ್ತೆ. ಇನ್ನು 10 ಅಂಕದ ಪ್ರಶ್ನೆಗಳಿಗೆ ನಾವು ಬಂದಾಗ ಕೇವಲ 4 ಅಧ್ಯಾಯಗಳಿಂದ ಮಾತ್ರ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. 4 ಪ್ರಶ್ನೆಗಳನ್ನ ಕೇಳ್ತಾರೆ, ಅದರಲ್ಲಿ 2 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರಿಸಬೇಕಾಗುತ್ತೆ. 2ನೇ ಅಧ್ಯಾಯವನ್ನ ನಾವು ನೋಡ್ತಾ ಇದ್ದೀವಿ, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಇದೆ. ಇದರಲ್ಲಿ 1 ಪ್ರಶ್ನೆ ಬರುತ್ತೆ 10 ಅಂಕಕ್ಕೆ. ಹಾಗೆ ಅಧ್ಯಾಯ 5 ನೋಡ್ತಾ ಇದ್ದೀವಿ, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತ ಇದೆ. 10 ಅಂಕದ 1 ಪ್ರಶ್ನೆ ಇದರಲ್ಲಿ ಬರುತ್ತೆ. 7ನೇ ಅಧ್ಯಾಯವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ. ಅದರಲ್ಲಿ 10 ಅಂಕದ 1 ಪ್ರಶ್ನೆ ಬರುತ್ತೆ. 9ನೇ ಅಧ್ಯಾಯವನ್ನ ನಾವು ನೋಡ್ತಾ ಇದ್ದೀವಿ, ಭಾರತದ ವಿದೇಶಾಂಗ ನೀತಿ ಅಂತ ಇದೆ. ಅದರಲ್ಲಿ 10 ಅಂಕದ 1 ಪ್ರಶ್ನೆ ಬರುತ್ತೆ. ಇಲ್ಲಿ ಕೇವಲ 2 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರಿಸಬೇಕಾಗಿರೋದ್ರಿಂದ ವಿದ್ಯಾರ್ಥಿಗಳು ಸ್ಮಾರ್ಟ್ ಸ್ಟಡಿ ಮಾಡಬೇಕು ಅಂತಂದ್ರೆ ಯಾವ್ದಾದ್ರೂ 2 ಅಧ್ಯಾಯಗಳಲ್ಲಿ 10 ಅಂಕದ ಪ್ರಶ್ನೆಗಳನ್ನ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ನನ್ನ ಸಲಹೆ ಪ್ರಕಾರ 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು, ಇದನ್ನ ನಾವು ಅಧ್ಯಾಯ ಮಾಡಿದ್ದೇ ಆದ್ರೆ 10 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 1 ಅಂಕದ 1 ಪ್ರಶ್ನೆಗೆ ನಾವಿಲ್ಲಿ ಉತ್ತರಿಸಬಹುದಾಗಿದೆ. ಅಧ್ಯಾಯ 5ರಿಂದ ಒಟ್ಟು 17 ಅಂಕಗಳನ್ನ ವಿದ್ಯಾರ್ಥಿಗಳು ಪಡಿಬಹುದಾಗಿದೆ. ಒಂದೇ ಅಧ್ಯಾಯವನ್ನ ಸ್ಟಡಿ ಮಾಡಿದ್ರೆ ನಾವು ಒಟ್ಟು 17 ಅಂಕಗಳನ್ನ ಪಡಿಬಹುದಾಗಿದೆ. ಇನ್ನು 10 ಅಂಕಕ್ಕೆ ಸಂಬಂಧಿಸಿದಂತೆ 4 ಪ್ರಶ್ನೆಗಳಿರ್ತವೆ, 2 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ 4 ಅಧ್ಯಾಯಗಳನ್ನ ಓದಕ್ಕೆ ಆಗ್ತಾ ಇಲ್ಲ ಅಂದ್ರೆ 2ನೇ ಅಧ್ಯಾಯ, 5, 7, 8ನೇ ಅಧ್ಯಾಯಗಳನ್ನ ಓದಕ್ ಆಗ್ತಾ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವು ಇದರಲ್ಲಿ ಯಾವ್ದಾದ್ರು 2 ಅಧ್ಯಾಯಗಳನ್ನ ಸಂಪೂರ್ಣವಾಗಿ 10 ಅಂಕದ ಪ್ರಶ್ನೆಗಳನ್ನ ಓದಬೇಕಾಗುತ್ತೆ. ಉಳಿದಂತೆ 2 ಅಧ್ಯಾಯದಿಂದ ನಿಮಗೆ ಆಪ್ಷನ್ ಸಿಗುತ್ತೆ. 2 ಅಧ್ಯಾಯಗಳನ್ನ ನೀವು ಓದಿದ್ದೇ ಆದ್ರೆ ನೀವು ಯಾವುದೇ ಕಾರಣಕ್ಕೂ 10 ಅಂಕದ ಪ್ರಶ್ನೆಗಳು ಮಿಸ್ ಆಗೋದಿಲ್ಲ ನಿಮ್ದು. ಅದಕ್ಕಾಗಿ ನಾನು ಯೆಲ್ಲೋ ಕಲರ್ ಇಂದ ಹೈಲೈಟ್ ಮಾಡಿರುವಂತ ಅಧ್ಯಾಯ 2, ಅಧ್ಯಾಯ 7 ಮತ್ತು ಅಧ್ಯಾಯ 9 ಸ್ಟಡಿ ಮಾಡ್ರಿ. ಇನ್ನು 5ನೇ ಅಧ್ಯಾಯ ಅಂತೂ ಎಲ್ಲಾ ಭಾಗಗಳಿಗೆ ಸಂಬಂಧಿಸಿದಂತ ಅಧ್ಯಾಯ ಆಗಿದೆ. ಭಾಗ ಎ, ಬಿ, ಸಿ ಮತ್ತು ಡಿ ಗೆ ಸಂಬಂಧಿಸಿದಂತ ಅಧ್ಯಾಯ ಆಗಿದೆ. ಯಾವುದೇ ಕಾರಣಕ್ಕೂ 5ನೇ ಅಧ್ಯಾಯವನ್ನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಉಳಿದಂತೆ ಇಲ್ಲಿ ಅಧ್ಯಾಯ 1, 3, 4, 6 ಮತ್ತು 8ನೇ ಅಧ್ಯಾಯದಿಂದ ಯಾವುದೇ 10 ಅಂಕದ ಪ್ರಶ್ನೆಗಳು ಬರೋದಿಲ್ಲ. ಬರೋದು ಕೇವಲ 2, 5, 7 ಮತ್ತು 9ನೇ ಅಧ್ಯಾಯದಿಂದ. ಯಾವುದಾದ್ರೂ 2 ಅಧ್ಯಾಯಗಳು ಓದಿದ್ರೆ ನೀವು 10 ಅಂಕದ 2 ಪ್ರಶ್ನೆಗಳಿಗೆ ಉತ್ತರಿಸುವಂತ ಎಲ್ಲಾ ಸಾಮರ್ಥ್ಯವನ್ನ ಪಡ್ಕೊಳ್ತೀರಿ. ಇನ್ನು 5 ಅಂಕಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 1ರಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ. ಅಧ್ಯಾಯ 1 ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯಲ್ಲಿ 5 ಅಂಕಕ್ಕೆ ಸಂಬಂಧಿಸಿದ ಸಂಭವನೀಯ ಪ್ರಶ್ನೆಗಳು ಯಾವುವು ಅಂತ ಕೇಳಿದ್ರೆ, 1ನೇದು ಮಧ್ಯಂತರ ಸರ್ಕಾರದ ಕುರಿತು ಟಿಪ್ಪಣಿ ಬರೆಯಿರಿ ಬರುವಂತ ಸಾಧ್ಯತೆ ಇದೆ. ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ. 1947ರ ಭಾರತ ಸ್ವತಂತ್ರ ಕಾಯ್ದೆಯ ಉಪಬಂಧಗಳನ್ನು ವಿವರಿಸಿ. ಜೂನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನವನ್ನು ವಿವರಿಸಿ. ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಭಾರತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳುವಂತ ಸಾಧ್ಯತೆಗಳಿದಾವೆ. ಇದು ಹಾಟ್ಸ್ ಕ್ವಶನ್ ಆಗುತ್ತೆ. ಇನ್ನು 6ನೇ ಪ್ರಶ್ನೆ ನಾವು ನೋಡ್ತಿದೀವಿ, ಪಟೇಲ್ ಸ್ಕೀಮ್ ಅನ್ನು ವಿವರಿಸಿ ಅಂತ ಇದೆ. 7ನೇ ಪ್ರಶ್ನೆ, ರಾಜ್ಯಗಳ ಪುನರ್ ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ ಅಂತ ಇದೆ. ಇನ್ನು 8ನೇ ಪ್ರಶ್ನೆ ನೋಡಿದ್ರೆ 1935ರ ಕಾಯ್ದೆಯಲ್ಲಿರುವಂತೆ ಸಂಸ್ಥಾನಗಳ ಸ್ವಾಯತ್ತತೆಯನ್ನು ವಿವರಿಸಿ ಅಂತ ಇದೆ. ಒಟ್ಟು ಅಧ್ಯಾಯ 1ರಲ್ಲಿ 8 ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ. ಈ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಇನ್ನು 5 ಅಂಕಕ್ಕೆ ಸಂಬಂಧಿಸಿದಂತೆ 6ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ಬರ್ತಾ ಇದಾವೆ.
ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಅನ್ನುವಂಥದ್ದು 6ನೇ ಅಧ್ಯಾಯ ಆಗಿದೆ. ಇಲ್ಲಿ 8 ಪ್ರಶ್ನೆಗಳನ್ನ ತೆಗೆಯಲಾಗಿದೆ. ಈ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಒಂದು ಚಿತ್ರವನ್ನ ಕೊಡ್ತಾರೆ, ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಬಹುದು. ಎರಡನೇದು ಅಸ್ಮಿತೆ ರಾಜಕಾರಣದ ವಿವಿಧ ಅಂಶಗಳನ್ನು ತಿಳಿಸಿ. ಮೂರನೇದು ಸಮ್ಮಿಶ್ರ ಸರ್ಕಾರದ ಗುಣಗಳು ಯಾವುವು. ನಾಲ್ಕನೇದು ಸಮ್ಮಿಶ್ರ ಸರ್ಕಾರದ ಅವಗುಣಗಳಾವುವು. ಐದನೇದು ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವಂತೆ ಅಧಿಕಾರ ವಿಕೇಂದ್ರೀಕರಣವನ್ನು ವಿವರಿಸಿ. ಆರನೇದು ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿ. ಏಳನೇದು ಭಯೋತ್ಪಾದನೆಯ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ಎಂಟನೇದು ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಲ್ಲರು. ಈ 8 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಅಧ್ಯಾಯ 1ರಲ್ಲಿ 2 ಪ್ರಶ್ನೆಗಳು, ಅಧ್ಯಾಯ 6ರಲ್ಲಿ 2 ಪ್ರಶ್ನೆಗಳು. 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ತೀರಿ. ಇನ್ನು ಉಳಿದಂತ 2 ಪ್ರಶ್ನೆಗಳು ನಿಮಗೆ ಅಧ್ಯಾಯ 8ರಿಂದ ಬರುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅನ್ನುವಂತ ಅಧ್ಯಾಯ 8. ಈ ಅಧ್ಯಾಯ 8ರಲ್ಲಿ ಒಟ್ಟು 10 ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ. ಈ 10 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಒಂದನೇದು ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ಪರಾಮರ್ಶಿಸಿ ಅಂತ ಇದೆ. ಎರಡನೇದು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ಮೂರನೇದು ವಿಶ್ವಸಂಸ್ಥೆಯ ಮೂಲ ತತ್ವಗಳು ಯಾವುವು. ನಾಲ್ಕನೇದು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಯಾವುವು. ಐದನೇದು ಸಾಮಾನ್ಯ ಸಭೆ ಕುರಿತು ಬರೆಯಿರಿ. 6 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕುರಿತು ಬರೆಯಿರಿ. 7 ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಪಾತ್ರವನ್ನು ವಿವರಿಸಿ. 8 ಅಂತಾರಾಷ್ಟ್ರೀಯ ಸಂಬಂಧಗಳ ರಾಷ್ಟ್ರಾಧಿಪತ್ಯ ಕುರಿತು ಚರ್ಚಿಸಿ. 9ನೇದು ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ ಕುರಿತು ಟಿಪ್ಪಣಿ ಬರೆಯಿರಿ. 10ನೇದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಕೊಡುಗೆಗಳನ್ನು ವಿವರಿಸಿ. ಒಟ್ಟು 10 ಪ್ರಶ್ನೆಗಳಿದಾವೆ. ಈ 10 ಪ್ರಶ್ನೆಗಳನ್ನ ಸರಿಯಾಗಿ ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಈ 10 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರ್ತಿದಾವೆ 5 ಅಂಕಕ್ಕೆ ಸಂಬಂಧಿಸಿದಂತೆ. 5 ಅಂಕದ ಪ್ರಶ್ನೆಗಳು ಅಧ್ಯಾಯ 1ರಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ. ಅಧ್ಯಾಯ 6ರಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ. ಅಧ್ಯಾಯ 8ರಲ್ಲಿ 2 ಪ್ರಶ್ನೆಗಳು ಬರ್ತಿದಾವೆ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಒಟ್ಟು 9 ಪ್ರಶ್ನೆಗಳನ್ನ ಕೇಳ್ತಾನೆ. 9ರಲ್ಲಿ 6 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಅದಕ್ಕೆ ಅಧ್ಯಾಯ 1, ಅಧ್ಯಾಯ 6 ಮತ್ತು ಅಧ್ಯಾಯ 8 3 ಅಧ್ಯಾಯಗಳನ್ನ ನೀವು ಓದಿದ್ದೇ ಆದ್ರೆ ನಿಮ್ಮ 5 ಅಂಕದ 6 ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಿ. 30 ಅಂಕಗಳಿಗೆ ನೀವು ಅತಿ ಸುಲಭವಾಗಿ ಉತ್ತರವನ್ನ ಮಾಡ್ತೀರಿ. ಇನ್ನು 10 ಅಂಕಕ್ಕೆ ಸಂಬಂಧಿಸಿದಂತೆ 4 ಅಧ್ಯಾಯಗಳಿಂದ ನಿಮಗೆ 10 ಅಂಕದ ಪ್ರಶ್ನೆಗಳು ಬರ್ತಿದಾವೆ. ಅಧ್ಯಾಯ 2, 5, 7 ಮತ್ತು 9ನೇ ಅಧ್ಯಾಯದಿಂದ ಒಂದೊಂದು ಪ್ರಶ್ನೆಯನ್ನ ತೆಗಿತಿದ್ದಾರೆ. 4 ಅಧ್ಯಾಯದಿಂದ 4 ಪ್ರಶ್ನೆಗಳನ್ನ ಕೊಡ್ತಾರೆ ವಾರ್ಷಿಕ ಪರೀಕ್ಷೆಗೆ. ಅಧ್ಯಾಯ 2ರಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಇದೆ. ಈ ಅಧ್ಯಾಯ 2ರಲ್ಲಿ 10 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅತಿ ಸಂಭಾವನೀಯ ಪ್ರಶ್ನೆಗಳು ಅಂತಂದ್ರೆ ಪ್ರತ್ಯಕ್ಷ ಚುನಾವಣೆಗಳು ಮತ್ತು ಪರೋಕ್ಷ ಚುನಾವಣೆಗಳ ನಡುವಿನ ವ್ಯತ್ಯಾಸವನ್ನು ವಿಶ್ಲೇಷಿಸಿ. ಇದು ಬರುವಂತ ಸಾಧ್ಯತೆ ಇದೆ. ಎರಡನೇದು ನಾವು ನೋಡಿದಾಗ ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ. ಮೂರನೇದು ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ನಾಲ್ಕನೇದು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಈ 4ರಲ್ಲಿ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ 10 ಅಂಕಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಹಾಗೆ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. ಇಲ್ಲಿ ಒಟ್ಟು 8 ಪ್ರಶ್ನೆಗಳನ್ನ ನಾವಿಲ್ಲಿ ಕೊಟ್ಟಿದೀವಿ. ಯಾಕಂದ್ರೆ ಈ 8 ಪ್ರಶ್ನೆಗಳನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದ್ರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಮತ್ತು 10 ಅಂಕದ ಒಂದು ಪ್ರಶ್ನೆಯನ್ನ ನೀವಿಲ್ಲಿ ಸುಲಭವಾಗಿ ಉತ್ತರಿಸಬಹುದಾಗಿದೆ. ಅದಕ್ಕಾಗಿ ಇಲ್ಲಿ 8 ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ. ಈ 8 ಪ್ರಶ್ನೆಗಳನ್ನ ನೀವು ಸ್ಟಡಿ ಮಾಡಿದ್ದೇ ಆದ್ರೆ ಹೆಚ್ಚಿನ ಅಂಕಗಳನ್ನ ನೀವು ಪಡಿಬಹುದಾಗಿದೆ. ಒಂದನೇದು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನ ವಿವರಿಸಿ ಅಂತ ಇದೆ. ಎರಡನೇದು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ವಿವರಿಸಿ. 3 ಅಸಮಾನತೆ ಪ್ರಜಾಪ್ರಭುತ್ವಕ್ಕೆ ಹೇಗೆ ಒಂದು ತೊಡಕಾಗಿದೆ ವಿವರಿಸಿ. 4ನೇದು ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ, ಅದರ ನಿವಾರಣೋಪಾಯಗಳನ್ನು ವಿವರಿಸಿ. 5 ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶ್ಲೇಷಿಸಿ. 6 ಕೋಮುವಾದದ ಕಾರಣಗಳನ್ನು ತಿಳಿಸಿ ಮತ್ತು ಅವುಗಳ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. 7ನೇದು ಭಯೋತ್ಪಾದನೆಗೆ ಕಾರಣಗಳು ಮತ್ತು ಅವುಗಳ ನಿವಾರಣೆಗೆ ಶಾಸನಾತ್ಮಕ ಕ್ರಮಗಳನ್ನು ಕುರಿತು ಬರೆಯಿರಿ. 8ನೇದು ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಕಾನೂನಿನಲ್ಲಿರುವ ಶಾಸನಾತ್ಮಕ ಕ್ರಮಗಳನ್ನು ವಿವರಿಸಿ. ಈ 8 ಪ್ರಶ್ನೆಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆದ್ರೆ ನೀವು 17 ಅಂಕಗಳನ್ನ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ವಾರ್ಷಿಕ ಪರೀಕ್ಷೆಯಲ್ಲಿ 5ನೇ ಅಧ್ಯಾಯದಿಂದ
ಒಂದು 10 ಅಂಕದ ಪ್ರಶ್ನೆ, ಒಂದು 5 ಅಂಕದ ಪ್ರಶ್ನೆ, ಒಂದು 2 ಅಂಕದ್ದು, ಇನ್ನೊಂದು 1 ಅಂಕದ ಪ್ರಶ್ನೆ ನಿಮಗೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಹಾಗೆ 10 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ ಅಧ್ಯಾಯ 7ರಿಂದ ಇನ್ನೊಂದು 10 ಅಂಕದ ಪ್ರಶ್ನೆ ಬರ್ತಾ ಇದೆ. ಅಧ್ಯಾಯ 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ ಇದೆ. ಇದರಲ್ಲಿ 1ನೇದು ಉದಾರೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ. 2ನೇದು ಖಾಸಗೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. 3ನೇದು ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಈ 3 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆದ್ರೆ 3ರಲ್ಲಿ 1 ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುತ್ತೆ 10 ಅಂಕಕ್ಕೆ. ಅಧ್ಯಾಯ 7ರಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ 3ರಲ್ಲಿ 1 ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ 10 ಅಂಕಕ್ಕೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಇನ್ನು 10 ಅಂಕಕ್ಕೆ ಸಂಬಂಧಿಸಿದಂತೆ 9ನೇ ಅಧ್ಯಾಯದಿಂದ 1 ಪ್ರಶ್ನೆ ಬರ್ತಾ ಇದೆ. ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ ಅಂತ ನಾವು ನೋಡ್ತಾ ಇದೀವಿ. ಇಲ್ಲಿ 7 ಪ್ರಶ್ನೆಗಳನ್ನ ನಾವು ಕೊಟ್ಟಿದೀವಿ. ಈ 7 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಬರುವ ಎಲ್ಲಾ ಸಾಧ್ಯತೆಗಳಿದಾವೆ. ಈ 7 ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ಸಂಭಾವನೆಯ ಪ್ರಶ್ನೆ ಅಂತಂದ್ರೆ ಪ್ರಶ್ನೆ 1, ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಉಳಿದಂತೆ 2ನೇ ಪ್ರಶ್ನೆ ಭಾರತ ಅಮೆರಿಕದ ಸಂಬಂಧ, 3ನೇ ಪ್ರಶ್ನೆ ಭಾರತ ಮತ್ತು ಸೋವಿಯತ್ ರಷ್ಯಾದ ಸಂಬಂಧ, 4ನೇ ಪ್ರಶ್ನೆ ಭಾರತ ಮತ್ತು ಚೀನಾದ ಸಂಬಂಧ, 5ನೇ ಪ್ರಶ್ನೆ ಭಾರತ ಪಾಕಿಸ್ತಾನದ ಸಂಬಂಧ, 6ನೇ ಪ್ರಶ್ನೆ ಭಾರತ ಬಾಂಗ್ಲಾದೇಶದ ಸಂಬಂಧ, 7ನೇ ಪ್ರಶ್ನೆ ಭಾರತ ಮತ್ತು ಶ್ರೀಲಂಕಾದ ಸಂಬಂಧ. ಒಂದು ವೇಳೆ 9ನೇ ಅಧ್ಯಾಯದಿಂದ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅನ್ನುವಂತ ಪ್ರಶ್ನೆ ಬರಲಿಲ್ಲ, ಬೇರೆ ಯಾವುದೇ ಪ್ರಶ್ನೆ ಬಂತು, ಭಾರತ ಅಮೆರಿಕದ ಸಂಬಂಧ, ಭಾರತ ರಷ್ಯಾ, ಭಾರತ ಚೀನಾ, ಭಾರತ ಪಾಕಿಸ್ತಾನ್, ಭಾರತ ಮತ್ತು ಬಾಂಗ್ಲಾದೇಶ್, ಭಾರತ ಮತ್ತು ಶ್ರೀಲಂಕಾ, ಉಳಿದಂತೆ ಯಾವುದೇ ಪ್ರಶ್ನೆ ಬಂದ್ರು ನೀವು ಆಪ್ಷನ್ ಆಗಿ ಇಟ್ಕೊಳ್ರಿ. ಯಾಕಂದ್ರೆ ಭಾರತ ಮತ್ತು ಯಾವುದೇ ಇತರ ದೇಶದ ಸಂಬಂಧವನ್ನ ಕುರಿತು ಬರೆಯುವಾಗ ಬಹಳಷ್ಟು ಗೊಂದಲಗಳು ವಿದ್ಯಾರ್ಥಿಗಳು ಮಾಡ್ಕೊಳ್ತಿದ್ರಿ. ಅದಕ್ಕಾಗಿ ಈ ಪ್ರಶ್ನೆಯನ್ನ ಆಪ್ಷನ್ ಆಗಿ ಇಟ್ಕೊಂಡು ಉಳಿದಂತೆ ನಿಮಗೆ 2, 5 ಅಥವಾ 7ನೇ ಅಧ್ಯಾಯದಲ್ಲಿ ಯಾವುದು ಸುಲಭ ಅನ್ಸುತ್ತೋ ಆ ಪ್ರಶ್ನೆಗೆ ಉತ್ತರವನ್ನ ಬರೆಯೋಕ್ ಪ್ರಯತ್ನ ಪಡಿ. ಇಲ್ಲಿ ನೀವು ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಪ್ರಶ್ನೆಗೆ ಉತ್ತರಿಸಿದ್ರೆ ನಿಮಗೆ 10ಕ್ಕೆ 10 ಅಂಕಗಳು ಬರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಅದಕ್ಕಾಗಿ ಇದನ್ನ ಆಪ್ಷನ್ ಆಗಿ ಇಟ್ಕೊಳ್ಳೋದು ಬಹಳ ಉತ್ತಮ ಅಂತ ಅನ್ಸುತ್ತೆ. ವಿದ್ಯಾರ್ಥಿಗಳು ಇದೇ ಆಧಾರದ ಮೇಲೆ ಸ್ಮಾರ್ಟ್ ಸ್ಟಡಿಯನ್ನ ಮಾಡಿ ಹೆಚ್ಚಿನ ಅಂಕಗಳನ್ನ ಗಳಿಸಿ 80ಕ್ಕೆ 80 ಅಂಕಗಳನ್ನ ಗಳಿಸುವಂತೆ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಲಿ ಅಂತ ಆಶಿಸ್ತಾ ಇವತ್ತಿನ ತರಗತಿ ಸಂಪೂರ್ಣ ಆಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.